ಐಟಿ ಅಧಿಕಾರಿಗಳು ದಾಳಿ ಮಾಡ್ತಿದ್ರೆ ಇತ್ತ ರಾಜಕೀಯ ಕಿತ್ತಾಟ ಶುರುವಾಗಿದೆ. ಐಟಿ ದಾಳಿ ಹಿಂದೆ ಬಿಜೆಪಿಯ ಕೈಗಳು ಕೆಲಸ ಮಾಡ್ತಿವೆ ಅಂತ ದೋಸ್ತಿ ನಾಯಕರು ನಿಗಿ ಕೆಂಡ ಕಾರ್ತಿದ್ದಾರೆ. ಆದಾಯ ತೆರಿಗೆ ಇಲಾಖೆ ಎದುರೇ ಬೃಹತ್ ಪ್ರತಿಭಟನೆ ನಡೆಸಿದ ದೋಸ್ತಿ ಟೀಮ್ ಕೇಂದ್ರದ ವಿರುದ್ಧ ಆರೋಪಗಳ ಸುರಿಮಳೆಗೈದಿದೆ. ಏಟಿಗೆ ಏಟು, ಮುಯ್ಯಿಗೆ ಮುಯ್ಯಿ. ರಾಜಕೀಯ ಅಂದ್ರೇನೆ ಹಾಗೆ. ಅಧಿಕಾರದ ಗದ್ದುಗೆ ಹಿಡಿಯೋಕೆ ಎಂತವರನ್ನು ಮಖಾಡೆ ಮಲಗಿಸ್ತಾರೆ. ಸದ್ಯ ರಾಜ್ಯ ರಾಜಕೀಯದ ಪರಿಸ್ಥಿತಿಯು ಇದೇ ಹಾದಿಯಲ್ಲಿ ಸಾಗ್ತಿದೆ. ದಳಪತಿಗಳ ಮೇಲೆ ಐಟಿ ದಾಳಿ ನಡೆದ ಬೆನ್ನಲ್ಲೇ ಮೈತ್ರಿ ನಾಯಕರು ಖುದ್ದು ಹೋಗಿದ್ದಾರೆ. ನಾನಾ ನೀನಾ ನೋಡೇ ಬಿಡೋಣ ಅಂತ ಟೊಂಕ ಕಟ್ಟಿ ನಿಂತಿದ್ದಾರಂತೆ. ಬಿಜೆಪಿಯವರು ಐಟಿ ಛೂ ಬಿಟ್ರೆ ನಾವು ದೀದಿ ಹಾದಿ ಹಿಡಿಯೋಣ ಅಂತ ಬೀದಿಗಿಳಿದಿದ್ದಾರೆ. ಐಟಿ ದಾಳಿಗೆ ಖಂಡನೆ, ಬಿಜೆಪಿ ವಿರುದ್ಧ ಪ್ರತಿಭಟನೆ. ಐಟಿ ದಾಳಿ ಹಿಂದೆ ಕೇಂದ್ರ ಸರ್ಕಾರ ಕೆಲಸ ಮಾಡಿದೆ ಅನ್ನೋ ಆರೋಪ ಶುರುವಾಗ್ತಿದ್ದಂತೆ ಮೈತ್ರಿ ನಾಯಕರು ಕೆರಳಿ ಕೆಂಡವಾಗಿದ್ದಾರೆ. ನಾವು ಸುಮ್ಮನೆ ಕೂತ್ರೆ ಇದು ಬಗೆಹರಿಯಲ್ಲ ಅಂತ ಬೃಹತ್ ಪ್ರತಿಭಟನೆ ನಡೆಸಿದ್ರು. ಬೆಂಗಳೂರಿನ ಆದಾಯ ತೆರಿಗೆ ಇಲಾಖೆಗೆ ಲಗ್ಗೆ ಹಾಕಿದ ದೋಸ್ತಿ ಪಡೆ ತೀವ್ರ ಪ್ರತಿಭಟನೆ ನಡೆಸಿದ್ರು. ಕೇಂದ್ರ ಸರ್ಕಾರ ಬೇಕಂತಲೇ ಸ್ವತಂತ್ರ ಸಂಸ್ಥೆಗಳನ್ನ ದುರ್ಬಳಕೆ ಮಾಡಿಕೊಳ್ತಿದೆ. ನಾವಿದಕ್ಕೆಲ್ಲ ಜಗ್ಗಲ್ಲ ಬಗ್ಗಲ್ಲ ಅಂತ ದೋಸ್ತಿ ಸರ್ಕಾರದ ಜೋಡೆತ್ತುಗಳು ಅಬ್ಬರಿಸಿದ್ರು. ಎಷ್ಟು ಜನ ಇವತ್ತು ಅಕ್ರಮ ಸಂಪಾದನೆ ಮಾಡಿರೋದನ್ನ ಇವತ್ತು ನೀವು ದಾಳಿ ಮಾಡಿ ಸಂಗ್ರಹ ಮಾಡಿದ್ದೀರಾ, ವಾಪಸ್ ಎದುರಿಸಲಿಕ್ಕೆ ಬಿಟ್ಟು ಮಾಡ್ತೀರಾ? ಕೇಂದ್ರ ಸರ್ಕಾರದಲ್ಲಿ ಎಲೆಕ್ಷನ್ಗಳಲ್ಲಿ ರೈಡ್ ಪ್ರಾರಂಭ ಆಗ್ತದೆ, ಸಾವಿರಾರು ಕೋಟಿ ಸಂಪಾದನೆ ಮಾಡಿರೋದು. Today I am going to tell that at any point of time there is a law in this country, but this constitutional institution should not be misused by the political machinery. I am sure, I am confident to tell that the political machinery, the BJP uses constitutional offices and request the officers who have been working under a lot of pressure. I know that. ಆದಾಯ ತೆರಿಗೆ ಇಲಾಖೆ ಇವತ್ತು ರಣಾಂಗಣವಾಗಿತ್ತು. ಬಿಜೆಪಿ ವಿರುದ್ಧ ಬೀದಿಗಿಳಿದಿದ್ದ ನೂರಾರು ಕಾರ್ಯಕರ್ತರು ಸಮರ ಸಾರಿದ್ರು. ಬೇಕಂತಲೇ ದೋಸ್ತಿ ನಾಯಕರನ್ನ ಕೇಂದ್ರ ನಾಯಕರು ಟಾರ್ಗೆಟ್ ಮಾಡ್ತಿದ್ದಾರೆ. ಚುನಾವಣೆಯಲ್ಲಿ ಸೋಲೋ ಭೀತಿಯಲ್ಲಿ ಹೀಗೆ ಮಾಡ್ತಿದ್ದಾರೆ ಅಂತ ಒಳನುಗ್ಗೋಕೆ ಯತ್ನಿಸಿದ್ರು. ಈ ವೇಳೆ ಮಧ್ಯಪ್ರದೇಶದ ಪೊಲೀಸರು ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದ್ರು. ಯಾವಾಗ ದೋಸ್ತಿಗಳು ಬಿಜೆಪಿ ವಿರುದ್ಧ ಮುಗಿಬಿದ್ರೋ ಯಡಿಯೂರಪ್ಪ ಓಡೋಡಿ ಬಂದಿದ್ದಾರೆ. ನಮ್ಮ ನಾಯಕರ ಮನೆ ಮೇಲೆಯೂ ದಾಳಿ ನಡೆದಿಲ್ವಾ? ಎಲ್ಲಾ ಕಡೆ ತನಿಖೆ ನಡೆಸಿಲ್ವಾ? ಈಗ ಯಾವ ನಾಯಕರ ಮನೆ ಮೇಲೆಯೂ ದಾಳಿ ನಡೆದಿಲ್ಲ. ಆದ್ರೂ ರಾಜಕೀಯಕ್ಕಾಗಿ ಇದನ್ನೆಲ್ಲ ಬಳಸ್ಕೊಳ್ತಿದ್ದಾರಂತೆ. ಐಟಿ ಹೆಸರಿಗೆ ಮಸಿ ಬಳಿಯೋಕೆ ಪ್ರತಿಭಟನೆ ಅಸ್ತ್ರ ಪ್ರಯೋಗಿಸುತ್ತಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಸಂಶಯ ಬಂದ ಮೇಲೆ ಅವರು ಈ ರೀತಿ ರೈಡ್ ಮಾಡುವಂತದ್ದು ಸ್ವಾಭಾವಿಕವಾಗಿರುವಂತದ್ದು. ಯಾವುದೋ ಸಚಿವನ ಮೇಲೇನೆ ದಾಳಿ ಆಯಿತು, ಯಾವುದೋ ಸಂಸತ್ ಸದಸ್ಯ ಶಾಸಕನ ಮನೆ ಮೇಲೇನೆ ದಾಳಿ ಆಯಿತು ಅಂತೇಳಿ ರಾಜ್ಯದ 6.5 ಕೋಟಿ ಜನರಿಗೆ ತಪ್ಪು ಗ್ರಹಿಕೆ ಮಾಡೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಒಂದು ರೀತಿ ಪ್ರಜಾತಂತ್ರ ವ್ಯವಸ್ಥೆಯನ್ನು ಬುಡಮೇಲು ಮಾಡುವಂತ ಒಂದು ಷಡ್ಯಂತ್ರವನ್ನ ಈ ಸಂವಿಧಾನದ ಚೌಕಟ್ಟಲ್ಲಿ ಕೆಲಸ ಮಾಡಬೇಕಾದ್ರೆ ರಾಜ್ಯದ ಮುಖ್ಯಮಂತ್ರಿ ಮಾಡ್ತಾ ಇದ್ದಾರೆ. ಎಲ್ಲಿಗೆ ವಿಪಕ್ಷ ನಾಯಕರ ಮೇಲೆ ಐಟಿ ದಾಳಿ ನಡೆದ್ರೂ ಕೇಂದ್ರದತ್ತ ಒಟ್ಟು ಮಾಡುವುದು ಕಾಮನ್. ಯಾಕಂದ್ರೆ ತನಿಖಾ ಸಂಸ್ಥೆಗಳು ಕೇಂದ್ರ ಸರ್ಕಾರದ ಕಂಟ್ರೋಲ್ನಲ್ಲಿರುತ್ತವೆ. ಇದೀಗ ಸೇಡು ತೀರಿಸಿಕೊಳ್ಳೋಕೆ ನಾವು ಅವರ ಹಾದಿಯನ್ನೇ ಹಿಡಿಬೇಕು ಅಂತ ದೋಸ್ತಿ ಟೀಮ್ ಸಜ್ಜಾಗಿದ್ಯಂತೆ. ಅವರು ಐಟಿ ಛೂ ಬಿಟ್ರೆ ದೋಸ್ತಿಗಳು ಎಸಿಬಿ ಅಸ್ತ್ರ ಪ್ರಯೋಗಿಸುತ್ತಾರೆ ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ಇಷ್ಟಕ್ಕೆ ಐಟಿ ಬೇಟೆ ನಿಲ್ಲುತ್ತಾ ಮತ್ತೆ ಆಟ ಶುರು ಮಾಡುತ್ತಾ ಕಾದು ನೋಡ್ಬೇಕು. ನ್ಯೂಸ್ ಡೆಸ್ಕ್ TV5.